ಕಡೆಗೆ ಆಗ್ಬೇಕಿಲ್ಲ ಬಿಡ ಬಿಡ. ಅಲ್ಲ ಮನ್ ಮಂದಿ ಎಲ್ಲ ಜಳಕ ಮಾಡ್ಕೊಂಡು ಕಡೆ ಗಣಪನ್ ತರಕ್ ಹೋಗ್ಯಾರ. ಆ ಗಣಪ ಬರೋದ್ರಾಗ ಮೈ ತೊಗೊಳದ್ ಬಿಟ್ಟು ಎದಕ್ ನಿಂತ್ಕೊಂಡಿದ್ದಿ ನೋಡವ ಇನ್ನ. ಅಲ್ಲ ನಾ ಏನು ಬೇಕಂತ ನಿಂತ ನೀನು. ನಾನು ಜಳಕ ಮಾಡಿದ್ರಾತಂದು ಬಕೆಟ್ ಬಿಸಿನೀರು ತೋಡಿಟ್ಟು ಬಟ್ಟೆ ತಗೊಂಡ್ರಾತ ಅಂತ ಇತ್ಲ ಬಂದನ್ ನೋಡ. ನಾ ಬಟ್ಟೆ ತಗೊಂಡು ಹೋಗೋದ್ರಾಗ ನಿಮ್ಮತ್ತಿ ಒಳಗೆ ಹೋಗಿ ಕದ ಹಾಕ್ಯಂಬಿಟ್ಲು. ತಡ್ರಿ ನಾ 2 ಚರಿಗೆ ಹಾಕ್ಯಂಬಂದ್ಬಿಡ್ತೇನೆ ಈ ಗಣಪನ್ ತರ್ತಾರ ಅಂತಂದು. ಇನ್ನೇನು ಒಳಗೆ ಹೋದಾರ ಹೊರಗೆ ಕರಿಬೇಕವ. ಏನು ಮರ್ಯಾದೇನು ಅದಂಗೆ ಕರೆದ್ರೆ ಅದಕ್ಕೆ ಸುಮ್ಮನೆ ಅವ್ರ ತೊಗೊಂಬರ್ವಲ್ರಾಕ್ ಬಿಡು ಅಂಥೇಳಿ. ಏನು ಬಾರಿ ಮುಂದರ್ದು ಏನು ಆರ್ತಿ ಪಾರ್ತಿ ಮಾಡಕ್ಕೆ ನೋಡು. ಅದಕ್ಕೆ ಕಡ ಹೋಗಿ ನಿಂತ್ಕೊಂಡಾಳ ಮೈ ತೊಗೊಂಬಂದ್ರಾತ ಅಂತಂದು. ಹೋಲ್ ಬಿಡ ಬೇವ ಆಯ್ತು ನಮ್ಮ ಮತ್ತೆ ಹಂಗೆ. ಯಾಕೆ ನೀ ಬಂದದ್ದು ಸೇರ್ಕಿದ್ದಂಗೆ ಕಾಣವಲ್ದವ್ರಿಗೆ ಅದಕ್ಕೆ ಹಂಗೆ ಮಾಡಕತ್ತಾರ. ಆತು ಹೋಗು ಅವ್ರ ಬರತ್ತಿಗೆ ನೀವು ಹೋಗಿ ತೊಕ್ಕ ಬಡ ಬಡ ತೊಗೊಂಡು ಬಂದ್ಬಿಡು. ಹ್ಞೂನವ ಒಂದು ಶಾಂಪು ಚೀಟಿದ್ರು ಕೊಡವ. ಯಾಕೆ ತಲೆ ಜಿಡ್ಡುಗಟ್ಟದಂಗೆ ಆಗೈತಿ ಕೂದ್ಲ. ಅಷ್ಟು ಸ್ವಚ್ಛ ತೊಗೊಂತಾನೆ ನೀರು ಭಾಳ ಅದಾವ ಕಾದದ್ದು. ಅವ್ವ ನೋಡಿಕಿನ್ನ ಅಲ್ಲ ಮಗಳ ಮನ್ಯಾಗ ಮಾಡಕ್ಕೆ ನಿಂತ್ಕೊಂಡಾಳವ. ಏನು ಅವ್ರವ್ರ ಮೈ ಸೋಪರ್ ಹಾಕಿ ಮೈ ತೊಗೊಂತಾಳ ಇಲ್ಲ, ಬರೀ ಸಗಣಿ ನಾತನ ನಾರ್ತಿರ್ತಾಳ. ಈಗ ಇಲ್ಲಿ ತಲೆ ಹಾಕ್ಯಣಕ್ಕೆ ಶಾಂಪೂ ಬೇಕಂತ. ಶಾಂಪೂ ತಡಿ ಮಾಡ್ತಾನೆ ಕೊಡ್ತೇನೆ ನಾನು ಶಾಂಪೂನ. ಬೀಗ್ರೆ ತಲೆ ತೊಗೊಳಕ್ಕೆ ಶಾಂಪು ಎದಕ್ಕೆ ಬೇಕ್ರಿ? ನೀವ್ರ ಎಂದು ಹುಟ್ಟದಾಗಿದ್ದೇನೆ ಶಾಂಪೂನ ಕಂಡಿರೇನು? ಬೇಕಾದಂಗೆ ಸೋಪಿನ ಪುಡಿ ಸ್ವಚ್ಛಾಕತ್ರಿ ತಲೆ. ಒಂದು ಚರಿಗೆ ನೀರು ಹಾಕಿ ಗಲಬಲ್ಲ ಮಾಡಿ ತಲೆ ಮೇಲಿಂದ ಸುರ್ಕೊಂಡು ಕೈ ಆಡ್ಕೊಂಬಿಡ್ರಿ. ಇದ್ದದ ತಲೆಗಿನ ಹೊಟ್ಟು ಪಾಟ್ ಮಡ್ಡು ಪಡ್ಡು ಎಲ್ಲ ಕಿತ್ಕೊಂಡು ಹೋಗ್ಕತಿ. ಇಲ್ರಿ ನಾನು ಕೂದಲು ಬಗ್ಗೆ ಭಾಳ ಕಾಳಜಿ ಮಾಡ್ತೇನೆ. ಸೋಪಿನ ಪುಡಿ ಎಲ್ಲ ಹಾಕ್ಯಂದೆ ಅಂದ್ರೆ ಜಲ್ದಿ ಬೆಳ್ಳಗಾಗ್ಬಿಡ್ತಾವೆ ಕೂದಲು. ನೋಡ್ರಿ ನಿಮ್ಮ ತಲೆ ಆಗೈತಲ್ಲ ಹಂಗಾಕತಿ. ಅದಕ್ಕಾಗಿ ನಾನು ಶಾಂಪೂನ ಹಾಕಿ ತೊಗೊಂತೇನೆ ತಲೆಗೆ. ಹಂಗಾಗಿ ನನ್ನ ಕೂದಲು ಇಷ್ಟು ಕರ್ರಗದವು, ಇಷ್ಟು ಉದ್ದದ ನೋಡ್ರಿ ನನ್ನ ಜಡಿನಾರ ಹೆಂಗೆ ಕಾಣ್ತೈತಿ. ಹೋಗಬೇವ ನೀನು ಹಂಗೆ ಮಾಡ್ತಿ ಅತ್ಲಾಗ. ಗಡಗಡ ಹೋಗಿ ತೊಗೊಂಬರ್ಬಾರ್ದ ಏನಾರು ಒಂದು ಹಾಕ್ಯಂದತ್ಲಾಗ. ಹೌದೌದು ಏನಾರು ಯಾಕೆ ಹಾಕ್ಯಲ್ಲಿ ಬಿಡ್ಲಿ. ಮೊದ್ಲು ಬಸ್ಲಿ ಕದ ಹಾಕ್ಯರ್ರಿ ಬೀಗ್ರ. ಎಷ್ಟಿರ್ಬೇಕು ನೋಡಿ ನಮ್ಮ ಅಕ್ಕಿಯರಿಗೆ. ನಾವು ಹೊಳ್ಳಿ ಅಂದೆ ಅಂದ್ರೆ ಏನು ಕಿಮ್ಮತ್ ಉಳಿತವ್ರದ್ದು. ಹೋಗ್ಲಿ ಬಿಡು ನನಗೂ ಪುರ್ಸತ್ತಿಲ್ಲ ಇವತ್ತು ಹಬ್ಬದ ದಿವಸ. ಎಲ್ಲಿ ಇವ್ರ ಜೊತೆ ಕಾಲು ಕರ್ಕೊಂಡು ಜಗಳ ಮಾಡಕ್ಕೆ ಹೋಗ್ಲಿ. ತಾವ ಮಾಡ್ಕೋವಲ್ ರಕ್ಬೇಕಾರ ಹೊಕ್ಕನ್ ಒಳಗೆ ಬೇಕಾದ ಕೆಲಸ ಬಿದ್ದೈತೆ ನಂದ. ಗಣಪತಿ ಬಪ್ಪ ಹೋಗಿ ತುಪ್ಪ. ಗಜಾನನ್ ಮಹಾರಾಜ್ ಕಿ ಜೈ. ಅಯ್ಯ ಗಣಪ ಬಂದ ಬಿಟ್ಟ ಅಲ್ಲ ಲಲಿ. ಒಂದ್ಸರಿ ನೀರು ಮತ್ತು ಒಂದು ಓಕಳಿನ ಮಾಡ್ಕೊಂಡು ಹೋಗ್ಬಾ. ಗಣಪ ಓಕಳಿ ತೆಗೆದು ಪೂಜೆ ಮಾಡಿ ಒಳಗೆ ಕರ್ಕರಿ. ಹ್ಞೂ ರೀ ಬಂದೆ. ಹೌದೌದು ನನಗೆಲ್ಲಿ ಆರ್ಸಕ್ ಬರ್ತೈತಿ. ನನಗೆ ಆರ್ಸಕ್ ಬಂದಿದ್ದೆ ಅಂದ್ರೆ ನಿನ್ನಂತ ಗಿಡ್ ಬುಳ್ಳುಳ್ಳನ್ನು ಯಾರು ಮಾಡ್ಕೊಂತದ್ರು. ಏನ ಅಂದ್ರಲ್ಲ? ನಾನೇನಂದನ್ಲಿ ಗಣಪತಿ ಮುಂದೆ ಕುಂದ್ರಿಸ್ಕೊಂಡು ನನಗೆ ಮಂಗಳಾರತಿ ಮಾಡಕತ್ತಿಯಲ್ಲ. ನನಗೆ ಹಂಗೆ ಇದ್ದದ್ದ ದಿನಾ ಮಾಡ್ತಿರ್ತಿದ್ದಿ. ಪಾಪ ಅಪರೂಪಕ್ಕೆ ಗಣಪ ಬಂದನ, ಇವತ್ತು ಗಣಪ ಮಂಗಳಾರತಿ ಮಾಡು. ಬಾಯ್ ಮುಚ್ಕೊಂಡು ನಿಲ್ತೀರೇನು? ಏನೇನಾರ ಮಾತಾಡ್ಕೊಂತ ನಿಂದ್ರದಿದ್ರೆ ನಿಲ್ರಿ, ಇಲ್ಲಾಂದ್ರೆ ಹೋಗ್ರಿ. ಅಲ್ಲಿ ಜನ ಕಾಯಕತ್ತಾರ ನೋಡಲ್ಲ ಓಣಿ ಗಣಪಂದಕ್ಕೆ. ಇಲ್ಲ ಮಾಡು ಮಂಗಳಾರತಿ ಮಾಡು. ನಾನು ಒಂದು ಹಾಡು ಹೇಳ್ತಾನಂತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಪ್ರಣಮಂ ಶಿರಸಾ ದೇವಿ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರ ನಿತ್ಯಂ ಆಯುಷ್ಕಮರ್ಥಸಿದ್ಧಿಯೇ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಕಂ ಕೃಷ್ಣಪಿಂಗಾಕ್ಷ ಗಜವಸ್ತ್ರಕಂ ಚತುರ್ಥಕಂ ಲಂಬೋದರಂ ಪಂಚಾಕ್ಷ ಚಷ್ಟಂ ವಿಕಟಮೇವ ಚ ಸಪ್ತಂ ವಿಘ್ನರಾಜೇಂದ್ರ ಧೂಮ್ರವರ್ಣಂ ಚತುಷ್ಪಥಂ ನವಮಂತು ಬಾಲಚಂದ್ರಾಯ ದಶಮಂತು ವಿನಾಯಕಂ ಏಕಾದಶಂತು ಗಣಪತಂ ದ್ವಾದಶಂತು ಗಜಾನನಂ ಇತಿ ಗಣಪತಿ ಸ್ತೋತ್ರ ಸಮಾಪ್ತಿ. ನೀನೊಂದು ಗೌರಿ ಸ್ತೋತ್ರ ಹೇಳವ. ಸರ್ವಮಂಗಳ ಮಾಂಗಲ್ಯ ಶರಣೆ ಶಿವೆ ಸರ್ವಾರ್ಥ ಸಿದ್ಧಿ ಸಾಧಕೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಸರ್ವಸ್ವರೂಪಿ ಸರ್ವೇಶ ಸರ್ವಶಕ್ತಿ ಸಮನ್ವಿತೆ ಭೇಭ್ಯಸ್ತ್ರಾಹಿನೋ ದೇವಿ ದುರ್ಗಾಂದೇವಿ ನಮೋಸ್ತುತೆ. ಗಜಾನನ್ ಮಹಾರಾಜ್ ಕಿ ಜೈ. ವಿಘ್ನೇಶ್ವರ ಮಹಾರಾಜ್ ಕಿ ಜೈ. ಸರಿ ತಗೊಬಳ್ಳೊಳ್ಳಿ ಬರ್ಲ್ಯಾ. ನಾ ಇನ್ನು ನಾಷ್ಟಕ್ಕೆ ಬಂದೆ ಇಲ್ಲದ್ರಿಲ್ಲ. ಎಲ್ಲ ನಂದು ಹೊರಗೆ ಇವತ್ತು ಅಲ್ಲಿ ಅಡುಗೆ ಮಾಡಕ್ಕೆ ಹಚ್ಚೇವಲ್ಲ ಅಲ್ಲೇ ನಾಷ್ಟ ಆಕತಿ. ಗಣಪತಿ ತಂದು ಎಲ್ಲ ಮುಗಿಸಿ ಆದ್ಮೇಲೆ ಬರೋ ನಾ ಮನೆಗೆ. ನನ್ನ ದಾರಿ ಕಾಯಕ್ಕೆ ಹೋಗ್ಬೇಡ್ರಿ. ಅಡುಗೆ ಮಾಡ್ಕೊಂಡು ದೇವ್ರಿಗೆ ಗಿಡಿ ಮಾಡಿ ಊಟ ಮಾಡಿಬಿಡ್ರಿ ನೀವು. ಅಲ್ಲಲ್ಲ ಹಬ್ಬದ ದಿನ ಹೊರಗೆ ಉಣ್ತಾನೆ ಅಂತೆಲ್ಲ ಬಂದು ಮನ್ಯಾಗ ಊಟ ಮಾಡಿ ಹೋಗಕ್ಕೆ ಬರೋದಿಲ್ಲ ನಿನಗೆ? ಹೆಂಗೆ ಉಣ್ಬೇಕು ಗಂಡ್ಮಕ್ಳನ್ನ ಬಿಟ್ಟು ಮನ್ಯಾಗ ಎಲ್ಲರೂ ಹೆಣ್ಮಕ್ಳು? ಇವ ನಾವು ಉಣ್ಣಕ್ಕೆ ಹೋಗ್ಕಂದ್ರೆ ಯಾವ್ದಾರ ಹೋಟ್ಲಿಗೆ ಪಾಟ್ಲಿಗೆ ಹೊಂಟಲ್ಲ. ಇಲ್ಲಿ ದೇವ್ರಿಗೆ ಕುಂದ್ರಸ್ತೇವಲ್ಲ ಅಲ್ಲಿ ಪ್ರಸಾದ ಮಾಡ್ಸೀವಿ. ಹಂಗಾಗಿ ಊರನ್ ಜನ ಎಲ್ಲ ಬಂದು ಊಟ ಮಾಡಾಕತ್ತಾರ. ಮತ್ತು ನಾವೊಬ್ಬ ಬಂದು ಮನ್ಯಾಗ ಉಣ್ಬೇಕೇನು? ಈಗ ನಾನು ಅಲ್ಲೇ ಉಣ್ತಂತಾಗ. ಸರಿ ತಗೊಳಪ್ಪ. ಯವ್ವ ಅಲ್ಲ ಗಣಪನ್ ತಂದ ಬಿಟ್ರಲ್ಲ ಅದಕ್ಕೆ ಯಾಕೆ ಇಷ್ಟು ಗಡ ತಂದಿರಿ ಸಲ? ಮತ್ತೇನು ಮಾಡ್ಬೇಕು ಬಿಡ. ಈಕಿನ ಅವ್ರು ಹೊರಗೆ ಹೋದ್ರಂದ್ರೆ ಬರೋದಿಲ್ಲವ ಗಡ ಮನೆಗೆ. ಈಗ ತಂದ್ವಿ ಸರಿ, ಇಲ್ಲಾಂದ್ರೆ ಮತ್ತೆ ಮಧ್ಯಾಹ್ನ 11-11:30 ತನಕ ಕಾಯ್ಬೇಕು. ಅವಾಗ ಒಳ್ಳೆ ಮೆರವಣಿಗೆ ಅವ್ರದ್ದು ಓಣಿ ಗಣಪ ನೀಡೋದು ಜೋರು ನಡೆದಿರ್ತೈತೆ. ಮನೆಗೆ ಎಡಬಲ್ಲ ಹಾಯಂಗಿಲ್ಲ ಅವ್ರು. ಅದಕ್ಕೆ ಬೇಡ ಯಾವ್ದು ಮೊದ್ಲು ನಮ್ಮ ಮನೆ ಗಣಪನ್ ತಂದಿಟ್ಟು ಪೂಜೆ ಮಾಡಿ ಆಮೇಲೆ ಕಾಲು ಕೀಳ್ರಿ ನೀವು ಅಂತಂದನ್ನೇ. ಹಂಗಾಗಿ ಗಡನ ಹೋಗಿದ್ರು 7 ಕಾಲಿಗೆ ನಾವು ಹೋಗಿದ್ರು. ಒಂದು ಅರ್ಧ ತಾಸ್ನಾಗ ಏನು ತಗೊಂಡು ಬಂದ ಬಿಟ್ರೆ ತಡನ ಆಗಲಿಲ್ಲ. ಅದಕ್ಕೆ ಪೂಜೆ ಮಾಡಿ ಮುಗಿಸೇ ಬಿಟ್ಟು ನೋಡವ. ಎಡಿ ಒಂದು ಮಾಡೋದೈತಿ ಈಗ. ಹೌದನ? ಚಲೋ ಆತ್ಬಿಡು.
ನಾನು ಮತ್ತೆ ನಿಮ್ಮ ಮನೆ ಗಣಪನೇನು ಬೇರೆರ್ದ ಅಂತ ನೋಡಕ್ಕಾಗಿ ಬಂದು ನೋಡು. ಇನ್ನು ಏನು ಪೂಜೆ ಸಾಮಾನು ಏನು ತಂದಿಲ್ಲ, ನಾನೇ ತಂದು ಇಲ್ಲೇ ಹಣಕಾಯಿ ಮಾಡ್ಕೊಂಡು ಟೇಡಿ ಮಾಡ್ಕೊಂಡು ಹೋಗ್ತಾನೆ ಆಮ್ಯಾಗ ಬಂದು. ಹಂಗ ಮಾಡ್ಲೇವ, ಯಾರು ಬೇಡ ಅಂದಾರ ನಿನಗೆ ಯಾವಾಗ ಅನುಕೂಲಕತ್ತೇವ ಬಾ, ಬಂದು ಇಲ್ಲೇ ಇರ್ತಾನೆ ಗಣಪ, ಹಣಕಾಯಿ ಮಾಡ್ಕೆ ಎಡಿ ಮಾಡ್ಕೆ ಹೋಗುವಂತೆ. ಮುಂದ್ಕರ ಬಾರ ಗುಂಡವ, ಅಲ್ಲೇ ನಿಂತ್ಕೊಂಡ ನೋಡಕತ್ತಿಯಲ್ಲ, ಯಾಕ ಒಳ್ಳೆ ಬಂದ್ಬಿಟ್ಟು ಬಿಡ, ನೀನೇನು ಹಾಯಕ್ಕೆಲ್ಲಿತ್ಲಾಗ ಅಲ್ಲಿದ್ರೆ ಇಲ್ಲಿ ಅಕ್ಕತ್ ಬಿಡಲ್ಲ ತಕ ಬರೋದು, ಇಲ್ಲೇ ಮಗಳ ಮನ್ಯಾಗ ಅದಾನಲ್ಲ, ಹಂಗಾಗಿ ಹತ್ರ ಅಲ್ಲ ಮನೆ. ಎತ್ಲಾಗ ಹಿಂದಿನ ಬಾಗ್ಲಕ್ಕೆ ಹೋದ್ರೆ ನಮ್ಮ ಮನೆ, ಮುಂಚೆ ಬಾಗ್ಲಕ್ಕೆ ಬಂದ್ರೆ ನಿಮ್ಮ ಮನೆ, ಹಂಗೈತೆ. ಅದಕ್ಕೆ ತಡೆ ಒಟ್ಟು ಒಂದು 5 ಗಣಪನ ನೋಡ್ಬೇಕಲ್ಲ ಇವತ್ತು, ಅದಕ್ಕೆ ಪೂಜೆ ಮಾಡಿದ್ವು, 5 ಗಣಪನ ನೋಡಿ ಹೋದ್ರಾತಂತಂದು ಬಂದೆ. ಚಲೋ ಆತ್ ಬಿಡು. ತಗ ಬಾ, ಇಲ್ಲದ ನೋಡಿ ಅಕ್ಕಿ ಕಾಳು ಹಾಕಿ ಆರತಿ ಮಾಡಿ, ಇಲ್ಲಿ ಪ್ರಸಾದ ಐತೆ ನೋಡು ತಗ. ಹ್ಞೂ ನಾ ತಗಂತೆ ತಡಿ. ಅಲ್ಲವ ಲಲಿತವ, ಹಬ್ಬದ ದಿನ ಹೆಣ್ಮಕ್ಳು ಮುತ್ತೈದೆಯರು ಬಂದಾರ, ಒಟ್ಟು ಅರ್ಶಿನ ಕುಂಕುಮ ಕೊಟ್ಟು ಒಂದೊಂದು ಬಾಳೆಹಣ್ಣಿಟ್ಟು ಎಲ್ಲಡಿಕೆಗೆ ಉಡಿ ತುಂಬವ, ಹಂಗೆ ಕಳಿಸ್ಬಾರ್ದು ಹಬ್ಬದ ದಿನ ಬಂದರಿಗೆ. ಹೌದು ನೋಡ್ರಿ, ಲಕ್ಷಣ ಇಲ್ಲ ನನಗೆ, ನೀ ಅಂದದ್ ಚಲೋ ಆತು. ಅಯ್ಯೋ ಲಲಿತಕ್ಕ, ಉಡಿ ತುಂಬದೇನ ದ್ಯಾಸ ಹರದಿ ಸಯ್ಯವ, ಏನು ಅಕ್ಕರ ನೆನಪು ಮಾಡಿದ್ರೆ ಬೇಸಿ ಆತು. ಮತ್ತು ತುಂಬಬೇಕಾರ 2 ಉಡಿ ತುಂಬಕ್ಕೆ ನೋಡವ, ಈಕಿಗೆ ನೆನಪಾರ ಒಂದ ತುಂಬ್ಕಿಂಬಿ ನೀನು. ಹಂಗಿಲ್ಲವ, 2 ಉಡಿ ತುಂಬಾರ್ದು, ಒಬ್ರಿಗೆ ಒಂದ ಉಡಿ ತುಂಬೋದು. 2 ಉಡಿನ ಹೋಟೆಲಿದ್ದ ಹೆಣ್ಮಕ್ಳಿಗೆ ಎಷ್ಟೋ ತುಂಬ್ತಾರ, ಹಂಗೆ ಯಾರ್ಯಾರು ತುಂಬಕ್ಕೆ ಬರೋದಿಲ್ಲವ ಅದಂಗೆ. ಹೌದ್ರಿ ಅಕ್ಕರ, ಗೊತ್ತೈತೆ ನಮಗೂನ. ಉಡಿ ಹೊಟ್ಟೆಲಿದ್ದಾಗ 2 ತುಂಬ್ತಾರ, ಅದಕ್ಕಾಗಿನ ಈಕಿಗೆ 2 ತುಂಬ್ರಿ ಅಂದದ್ದು. ಈಗ 5ರಾಗ 6ರಾಗ ನಡಿತೈತ್ರಿ ಈಕಿಗೆ. ಸುಮ್ಮನೆ ಇರೋದ ಗೊತ್ತಿಲ್ಲ ನೋಡ್ಲಿ ಸುಮ್ಮನೆ ನಿನಗೆ. ಅವ್ರು ಕೇಳಿದ್ರೆ ಎಷ್ಟರ ನಡೀತೈತವ ಏನವ ಅಂತಂದು, ಅವ್ರಾಗಿ ಕೇಳಿದ್ರೆ ಹೇಳ್ಬೇಕು. ಹಂಗಂದ್ರೆ ನಾನು ನಿಮ್ಮ ಮಂದ್ಯ ಬರಂಗಾಗಲ್ಲ ನೋಡು, ಮರ್ಯಾದೆನ ತೆಗಿತೀನಿ ನೀನು. ಅಲ್ಲ ಅಲ್ತವ, ನಿಮ್ಮ ಮನ್ಯಾಗ ಬಾಡಿಗೆ ಅದಾರಲ್ಲ ಅವರು ಇವ್ರ ಮಗಳ ಅಂತಂದು ಅಂದದ್ದಲ್ಲ ನೀನು, ಯಾವಾಗ ಆ ಸಲ ಬಂದಾಗ ಮೊನ್ನೆ ಪಂಚಮಿ ಹಬ್ಬದ ಟೈಮ್ನಾಗ. ಮತ್ತು ಇಷ್ಟು ದೊಡ್ಡ ಮಗಳದಾಳ, ಈ ಹೋಟೆಲಾಗ್ಯಾರ ಇವರು. ನಕಲಿ ಮಾಡಕತ್ತೀರ ನೀವೆಲ್ಲರೂ? ಇಲ್ಲಿ ಹೋಗದೆ, ನಾವು ಎದಕ್ಕೆ ನಕಲಿ ಮಾಡಕ್ಕೆ ಹೋಗೋಣ ಖರೇನ. ಮತ್ತು ಅದೇನು ಮುಚ್ಚಿಡಕ್ಕೆ ಬರ ಅಂತದೇನು, ಮುಚ್ಚಿಡಕ್ಕೆ ಬರ ಅಂತದಿದ್ರೆ ಮನ್ಯಾಗ ಒಳಗೆ ಇದ್ಕಂದು ಮುಚ್ಚಿಟ್ಕಂತದ್ಲು. ಅದು ಏಟತ್ತಿದ್ರೆ ಇವತ್ತಿಲ್ಲ ನಾಳೆ ಹೊರ ಬೀಳೋದಲ್ಲ, ಅದಕ್ಕೆ ಈಗ ಅಡ್ಡಾಡಕತ್ತಾಳ. ಒಟ್ಟು ವಾಕಿಂಗ್ ಪ್ಯಾಕಿಂಗ್ ಮಾಡ್ರಿ ಅಂದಾರಂತ ಡಾಕ್ಟ್ರ್. ಉಣ್ಣೋದು ವಾಕಿಂಗ್ ಮಾಡೋದು ಇಂಥದ್ದು ಮಾಡಕತ್ತಾಳ. ಒಬ್ಬಕ್ಕೆ ಎದ್ರ ಮಾಡ್ಕೊಳಕ್ಕೆ ವಜ್ಜೆ ಕತೆ ಅಂದು ಈಗ ಬಂದು ಮಗಳ ಮನ್ಯಾಗ ಅದಾಳ. ಅದು ನಮ್ಮ ಗುಂಡವನ ಗಂಡು ಬಸಣ್ಣ ಹೆಂಡ್ತಿ ಅಂದ್ರೆ ಇಷ್ಟು ಜೀವ ಮಾಡ್ತಾನೆ. ಹೆವಿ ಲವ್ ರೀ, ಆ ಹೆವಿ ಲವ್ವಿನ ಪರಿಣಾಮನ ಇದು ನೋಡ್ರಿ ಈಗ. ಲೇ ಅಡ್ಕಾಸ್ಬಿ ಅಂತಕ್ಕೆ ಸುಮ್ಮಿ, ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಏಟರ ಒಟ್ಟು ಐತೇನ್ಲೇ, ಮಡಿ ಮೈಲಿಗೆ ಅನ್ನೋದು ಏನೇನಿಲ್ಲ ನೋಡಿ ನಿಮಗೆ. ಥೂ 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 ಥೂ, ಭಾರಿ ಸ್ವಾದಗೆಟ್ಟು ನಿಂತ್ಬಿಟ್ಟು ನೋಡ್ಲೆ ನೀನು. ದೇವ್ರ ಮುಂದೆ ನಿಂತ್ಕೊಂಡು ಏನೇನಾರ ಮಾತಾಡ್ತೀಯಲ್ಲೇ, ಚಲೋದು ಮಾಡಪ್ಪ ಒಳ್ಳೇದು ಮಾಡಪ್ಪ ಅಂತ ಕೇಳೋದು ಬಿಟ್ಟು ದೇವ್ರನ್ನ. ಅಯ್ಯೇ, ಏನು ತೀರಾ ಆತ್ಬಿಡು, ಏನು 2 ಮಾತು ಮಾತಾಡ್ಬಾರ್ದೇನ? ಇದು ಮಾತಾಡೋದ್ರಾಗ ಮಡಿ ಮೈಲಿಗೆ ಅನ್ನೋದು ಇರ್ತೈತೆ ನಿನಗೆ. ನಿನ್ನಷ್ಟು ನಮಗೆ ಬರೋದಿಲ್ಲವ, ಮಾಡಿ ಬೇಕಾದಕ್ಕಿ. ಆದ್ರೂ ಈ ವಯಸ್ಸಿನಾಗ ಅಪ್ರೂಪ್ ಬಿಡವ, ನಾನು ಯಾವಾಗೂ ನೋಡಿಲ್ ಬಿಡು ಇಂಥದ್ದು. ಇಲ್ಲೇ ನೋಡಾಕತ್ತಿರೋದು ನೋಡು ಅಂದಂಗೆ ಏನೋ ಒಂಥರ ಅನಿಸ್ತೈತಲ್ಲ ಹಳೆಯನ್ ಮುಂದೆ ಹಿಂಗೆಲ್ಲ ಅಡ್ಡಾಡಕ್ಕೆ. ಇಲ್ರಿ ಅಕ್ರ, ನಮ್ಮ ಗುಂಡವಾಗ ಅಂಥದ್ದೆಲ್ಲ ಏನಾಗಲ್ಲ ಬಿಡ್ರಿ. ಯಾಕಂದ್ರೆ ಹಳೆ ಏನು ಹೊರಗೆ ನಾವಲ್ಲಲ್ರಿ, ಮುಂಚೆ ಸಣ್ಣ ಇದ್ದಾಗಿದ್ದನ್ನು ನೋಡ್ಕೊಂತಾನ ಅದ ನಾವು ರತ್ತಿನ, ಹಂಗಾಗಿ ಅವ್ನಿಗೇನು ಫರಕ್ ಬೀಳಲ್ಲ. ಏನು ಮಾಡೋದ್ರಿ, ಎಂಥ ಸಣ್ಣಾಗಿದ್ದಾಗ ನೋಡ್ಯಾರ ಅವರು ಅಂದ್ರೂ ಅದು ಒಂದು ಸ್ವಲ್ಪ ಇದ್ದೇ ಇರ್ತೈತೆ ಅಂಜಿಕೆ ಅನ್ನೋದು. ಹೋಲ್ ಬಿಡ ಗುಂಡವ, ಅದಿರೋಲ್ದಕ್ಕ ಹೆಂಗೂ ಬಂದಿದ್ದೀ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬಿಡು. ಹಾಗೆ ತಡಿಗಿ, ಬರೀ ಕರ್ಗಡೆ ಬಂದ ಮಾಡೋದೈತಿ ಅದಕ್ಕೆ. ಅಯ್ಯಲ್ಲಲ್ತಕ್ಕ ಬೇಜಾರು ಮಾಡ್ಕೊಬೇಡವ ಹಿಂಗಂದ್ಲು ಅಂಥೇಳಿ. ಓಣೆ ಗಣಪಂದು ಮಧ್ಯಾಹ್ನ ಪ್ರಸಾದ ಐತಿ, ಅಲ್ಲಿದ್ದು ಬಿಟ್ಟು ಹೆಂಗೆ ಇಲ್ಲಿ ಬರೋಕ್ಕಾಕತಿ. ಅದಕ್ಕೆ ಮಧ್ಯಾಹ್ನ ಅಲ್ಲಿ ಪ್ರಸಾದ ಮಾಡ್ಕೊಂಡು ರಾತ್ರಿ ನಿಮ್ಮ ಮನೆಗೆ ಊಟ ಮಾಡ್ತಾನೆ. ಮತ್ತು ಗಣಪನ ಪ್ರಸಾದ ಅಲ್ಲ ಬಿಡಬಾರ್ದು ಅದಕ್ಕೆ. ಸರಿ ತಗೊಳವ, ಮತ್ತೇನು ಮಾಡೋದೈತಿ, ಓಣ್ಯಾಗನ ಐತಿ ಅಂದಾಗ ಏನು ಅನ್ನಕ್ಕೂ ಬರಲ್ಲ. ಅಷ್ಟು ಮಾಡಂಗಾರ ರಾತ್ರಿಗೆ ಬಂದುಬಿಡ್ರಿ, ನೀನು ನಿನ್ನ ಮಗಳು ಇಬ್ಬರು ಬರ್ರಿ. ಆತ್ ತಗಲ್ಲಲ್ತಕ್ಕ, ಬರಲೇ ನಾನು ಹಂಗಾರ.